ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ನೀಡಿದೆ. ಬೆಂಗಳೂರು, ಗೋವಾ, ಚಿತ್ರದುರ್ಗ ಸೇರಿದಂತೆ 17 ಕಡೆ ಶೋಧವನ್ನ ಮಾಡಲಾಗ್ತಾ ಇದೆ. ಸಹಕಾರ ನಗರದಲ್ಲಿರುವ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ವಸಂತ ನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅಂದರೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. 3 ವಾಹನಗಳಲ್ಲಿ 11 ಜನ ಅಧಿಕಾರಿಗಳು ಬಂದು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಶಾಕ್ ನೀಡಿದ್ದಾರೆ. ವಸಂತ ನಗರದ ಖಾಸಗಿ ಅಪಾರ್ಟ್ಮೆಂಟ್ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಬೆಳಗ್ಗೆನೆ ದಾಳಿ ನಡೆಸಿ ಸದ್ಯ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 3 ವಾಹನಗಳಲ್ಲಿ 11 ಜನ ಅಧಿಕಾರಿಗಳು ಬಂದಿರುವಂಥದ್ದು. ದೆಹಲಿಯಿಂದ 7 ತಂಡಗಳಾಗಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ಬೆಂಗಳೂರು, ಗೋವಾ, ಚಿತ್ರದುರ್ಗ ಸೇರಿ 16 ಕಡೆ ಶೋಧ ಮಾಡಲಾಗ್ತಾ ಇದೆ. ಬೆಂಗಳೂರು, ಚಳ್ಳಕೆರೆ, ಗೋವಾ, ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ಶೋಧ ನಡೆಸಲಾಗ್ತಾ ಇದೆ. ಶಾಸಕ ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡ್ರಿಂಗ್ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆ ಇಡಿ ಅಧಿಕಾರಿಗಳು ಬೆಳಗ್ಗೆನೆ ಶಾಸಕ ವೀರೇಂದ್ರ ಪಪ್ಪಿಗೆ ಶಾಕ್ ಕೊಟ್ಟಿದ್ದಾರೆ. ರತ್ನ ಗೇಮಿಂಗ್ ಸ್ಯಾಲ್ಯೂಷನ್ಸ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ಹಾಗೆ ರತ್ನ ಮಲ್ಟಿ ಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ ಅಂಡ್ ಟ್ರಾವೆಲ್ಸ್ ಹಾಗೂ ಪಪ್ಪಿ ಬೇರ್ ಬಾಕ್ಸ್ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಚಿತ್ರದುರ್ಗ ಹಾಗೂ ಚಳ್ಳಕೆರೆಯಲ್ಲಿ ಗೇಮಿಂಗ್ ಆಪ್ ಸಂಬಂಧ ದಾಖಲಾಗಿದ್ದಂತಹ ದೂರು ಇದು. ಇನ್ನು ಈ ಕೇಸ್ಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಇನ್ನು ECIR ದಾಖಲಿಸಿಕೊಂಡು ಕರ್ನಾಟಕ ಹಾಗೂ ಗೋವಾದ ಹಲವೆಡೆಯೂ ಕೂಡ ಇದೀಗ ಶೋಧ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಕಾರ ನಗರದಲ್ಲಿರುವಂತಹ ಇವರ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಹೀಗೆ ವಿವಿಧೆಡೆ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. 3 ವಾಹನಗಳಲ್ಲಿ 11 ಅಧಿಕಾರಿಗಳು ಬಂದಿರುವಂಥದ್ದು. ವಸಂತನಗರದ ಖಾಸಗಿ ಅಪಾರ್ಟ್ಮೆಂಟ್ ನಿವಾಸದ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳಗ್ಗೆನೆ ದಾಳಿ ನಡೆಸೋದ್ರ ಮೂಲಕ ಶಾಸಕರಿಗೆ ಇಡೀ ಶಾಕ್ ಕೊಟ್ಟಿದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿರುವಂತಹ ಇವರ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಜೊತೆಗೆ ವಸಂತ ನಗರದ ಖಾಸಗಿ ಅಪಾರ್ಟ್ಮೆಂಟ್ನ 7ನೇ ಫ್ಲೋರ್ನಲ್ಲಿನ ನಿವಾಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ದೆಹಲಿಯಿಂದ 7 ತಂಡಗಳಾಗಿ ಅಧಿಕಾರಿಗಳು ಬಂದಿದ್ದಾರೆ. ಬೆಂಗಳೂರು, ಗೋವಾ, ಚಿತ್ರದುರ್ಗ ಸೇರಿದಂತೆ ಇದೇ ರೀತಿಯಾಗಿ 17 ಕಡೆ ಶೋಧ ನಡೆಸಲಾಗ್ತಾ ಇದೆ. 3 ವಾಹನಗಳಲ್ಲಿ 11 ಜನ ಅಧಿಕಾರಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು, ಚಳ್ಳಕೆರೆ, ಗೋವಾ, ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಶಾಸಕ ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡ್ರಿಂಗ್ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇದೀಗ ತನಿಖೆಗೆ ಇಳಿದಿದ್ದಾರೆ. ಇನ್ನು ರತ್ನ ಗೇಮಿಂಗ್ ಸ್ಯಾಲ್ಯೂಷನ್ಸ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿ ಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ ಅಂಡ್ ಟ್ರಾವೆಲ್ಸ್ ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೆಯೂ ಕೂಡ ಅಧಿಕಾರಿಗಳು ಸದ್ಯ ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗ ಹಾಗೂ ಚಳ್ಳಕೆರೆಯಲ್ಲಿ ಗೇಮಿಂಗ್ ಆಪ್ ಸಂಬಂಧ ದೂರು ದಾಖಲಾಗಿರುತ್ತೆ. ಈ ಕೇಸ್ಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ಸದ್ಯ ತನಿಖೆಗೆ ಮುಂದಾಗಿದ್ದಾರೆ. ಇನ್ನು ECIR ದಾಖಲಿಸಿಕೊಂಡು ಕರ್ನಾಟಕ ಹಾಗೆ ಗೋವಾದ ಹಲವೆಡೆಯೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಬೆಳಗ್ಗೆನೆ ಶಾಕ್ ನೀಡಿದ್ದಾರೆ. ಬೆಂಗಳೂರು, ಗೋವಾ, ಚಿತ್ರದುರ್ಗ ಸೇರಿದಂತೆ ವಿವಿಧ ಕಡೆ ಶೋಧ ನಡೆಸಲಾಗ್ತಾ ಇದೆ. ಸಹಕಾರ ನಗರದಲ್ಲಿರುವಂತಹ ಇವರ ನಿವಾಸದ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ವಸಂತನಗರ ಖಾಸಗಿ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಶೋಧವನ್ನು ಮಾಡಲಾಗ್ತಾ ಇದೆ. ಇಡಿ ಅಧಿಕಾರಿಗಳಿಂದ ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಮಾಡಲಾಗ್ತಾ ಇದೆ. 3 ವಾಹನಗಳಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ವಸಂತನಗರ ಖಾಸಗಿ ಅಪಾರ್ಟ್ಮೆಂಟ್ನ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಇನ್ನು 3 ವಾಹನಗಳಲ್ಲಿ 11 ಜನ ಅಧಿಕಾರಿಗಳು ದೆಹಲಿಯಿಂದ 7 ತಂಡಗಳಾಗಿ ಬಂದಿರುವಂಥದ್ದು. ಹೀಗೆ 17 ಕಡೆ ಶೋಧವನ್ನು ಮಾಡ್ತಾ ಇದ್ದಾರೆ.
ಬೆಂಗಳೂರು, ಚಳ್ಳಕೆರೆ, ಗೋವಾ, ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ಶಾಸಕ ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕವಾಗಿಯೂ ಕೂಡ ಅಂದರೆ ಮನಿ ಲ್ಯಾಂಡ್ರಿಂಗ್ ಆರೋಪ ಇವರ ವಿರುದ್ಧ ಕೇಳಿ ಬಂದಿತ್ತು. ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿಸೋರ್ಸ್ ಕಂಪನಿ, ಪಪಿ ಟೆಕ್ನಾಲಜೀಸ್ ಕಂಪನಿ, ಪಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಪಿ ಬೇರ್ಬಾಕ್ಸ್ ಕಚೇರಿಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇವರ ನಿವಾಸ ಜೊತೆಗೆ ಇವರಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಚೇರಿಗಳಿದೆ, ಈ ಒಂದು ಸ್ಯಾಲ್ಯೂಷನ್ಸ್ ಕಂಪನಿ ಆಗಿರ್ಬೋದು, ಈ ರೀತಿ ವಿವಿಧ ಕಂಪನಿಗಳ ಕಚೇರಿಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿ ಅಲ್ಲಿಯೂ ಕೂಡ ನಿರಂತರವಾಗಿ ಶೋಧ ಮಾಡಲಾಗ್ತಾ ಇದೆ. ಚಿತ್ರದುರ್ಗ ಹಾಗೂ ಚಳ್ಳಕೆರೆಯಲ್ಲಿ ಗೇಮಿಂಗ್ ಆ್ಯಪ್ ಸಂಬಂಧ ಕೂಡ ಒಂದು ದೂರು ದಾಖಲಾಗಿತ್ತು. ಈ ಕೇಸ್ಗಳನ್ನು ಆಧರಿಸಿ ಸದ್ಯ ಇಡಿ ಅಧಿಕಾರಿಗಳು ದೆಹಲಿಯಿಂದ ತಂಡಗಳಾಗಿ ಬಂದು ಸದ್ಯ ಶಾಸಕ ವೀರೇಂದ್ರ ಪಪ್ಪಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಹಾಗೂ ಗೋವಾದ ಹಲವೆಡೆಯೂ ಕೂಡ ಇಡಿ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ. ಸಹಕಾರ ನಗರದಲ್ಲಿರುವಂತಹ ಇವರ ನಿವಾಸ ಜೊತೆಗೆ ಸಂಬಂಧಪಟ್ಟಂತಹ ಕಚೇರಿಗಳು ಎಲ್ಲೆಲ್ಲಿ ಇದೆ ಆ ಕಚೇರಿಗಳಿಗೂ ಹೋಗಿ ಇಡಿ ಅಧಿಕಾರಿಗಳು ತಂಡವಾಗಿ ಹೋಗಿ ಸದ್ಯ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶೋಧ ನಿರಂತರವಾಗಿ ಮುಂದುವರಿತಾ ಇದೆ. ಒಟ್ಟು 3 ವಾಹನಗಳಲ್ಲಿ 11 ಜನ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಭದ್ರತಾ ಪಡೆಯೊಂದಿಗೆ ಇಡಿ ಆಫೀಸರ್ಸ್ ಬಂದಿದ್ದಾರೆ. ಅಧಿಕಾರಿಗಳು ದಾಖಲೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಭದ್ರತಾ ಪಡೆಯೊಂದಿಗೆನೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮನೆಯ ಸುತ್ತಲೂ ಭದ್ರತಾ ಪಡೆಯನ್ನು ಅಲರ್ಟ್ ಮಾಡಲಾಗಿದೆ. 7 ಖಾಸಗಿ ವಾಹನಗಳಲ್ಲಿ ಇಡಿ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಚಳ್ಳಕೆರೆ ನಗರದಲ್ಲಿನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ನಿವಾಸಕ್ಕೆ ಬಂದು ರೇಡ್ ಮಾಡಿದ್ದಾರೆ. ಇನ್ನು ಶಾಸಕರ ಮನೆಯಲ್ಲಿ ತೀವ್ರವಾದಂತಹ ಶೋಧ ನಡೆಸಲಾಗ್ತಾ ಇದೆ ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದಂತಹ ಉದ್ಯಮಗಳು ಕೂಡ ಸಾಕಷ್ಟಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಬೆಳಗ್ಗೆನೆ ಇಡಿ ಶಾಕ್ ನೀಡಿದೆ. ಆದರೆ ಎಲ್ಲೆಲ್ಲಿ ಶೋಧ ನಡೀತಾ ಇದೆ, ಜೊತೆಗೆ ಯಾವ ಆರೋಪದ ಹಿನ್ನೆಲೆ ಇಡಿ ಅಧಿಕಾರಿಗಳು ಸದ್ಯ ಶಾಕ್ ಕೊಟ್ಟಿದ್ದಾರೆ ಶಾಸಕರಿಗೆ? ಇನ್ನು ಈ ಸಂದರ್ಭದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲೇ ಇದ್ರ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ ವಿಶ್ವನಾಥ್? ದಿವ್ಯಾ, ಇವತ್ತು ಬೆಳಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಶಾಕ್ ಅನ್ನು ಕೊಟ್ಟಿರುವಂತದ್ದು. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆರೋಪದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಮೊನ್ನೆ ತಾನೇ ಲೋಕಸಭೆಯಲ್ಲಿ ಆನ್ಲೈನ್ ಗೇಮ್ಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಲೋಕಸಭೆಯಲ್ಲಿ ಮಸೂದೆಯನ್ನ ಮಂಡನೆ ಮಾಡಲಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ಅಂದ್ರೆ ಇದಕ್ಕೂ ಮುಂಚೆನೆ ವೀರೇಂದ್ರ ಪಪ್ಪಿಯವರ ಅಕೌಂಟ್ಗಳಾಗಿರ್ಬಹುದು, ಅವರ ಕಂಪನಿಗಳಾಗಿರ್ಬಹುದು, ಅಂದ್ರೆ ಗೋವಾದಲ್ಲೂ ಕೂಡ ಅವರಿಗೆ ಕಂಪನಿಗಳಿದೆ. ಅದೇ ರೀತಿಯಾಗಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲೂ ಕೂಡ ಕಂಪನಿಗಳಿದೆ, ದುರ್ಗದಲ್ಲಿದೆ ಮತ್ತು ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಕಂಪನಿಗಳಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ವಸಂತನಗರದ ನಿವಾಸ ಏನಿದೆ ಆ ನಿವಾಸದ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿರುವಂತದ್ದು. 11 ಅಧಿಕಾರಿಗಳ ತಂಡ ಆಗಮಿಸಿ ಇಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮತ್ತು ವೀರೇಂದ್ರ ಪಪ್ಪಿಯವರು ಗೋವಾದಲ್ಲೂ ಕೂಡ ಕೆಲವೊಂದು ಬಿಸ್ನೆಸ್ ಅನ್ನ ಹೊಂದಿದ್ದಾರೆ, ಗೇಮಿಂಗ್ ಕಂಪನಿಗಳನ್ನು ಕೂಡ ಹೊಂದಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿರುವಂತಹ ಕಂಪನಿಗಳ ಮುಖಾಂತರವಾಗಿ ಬೇರೆ ಕಂಪನಿಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ವೀರೇಂದ್ರ ಪಪ್ಪಿಯವರ ಕಂಪನಿಗಳು ಕೂಡ ಎದುರಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಹತ್ವದ ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ವೀರೇಂದ್ರ ಪಪ್ಪಿ ಮನೆಯಲ್ಲಿದ್ರ ಇಲ್ವಾ ಅನ್ನೋದು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಯಾಕಂತಂದ್ರೆ ಬೆಳಗ್ಗೆ ನಡೆಸಿರುವಂತಹ ದಾಳಿ, ಯಾಕಂತಂದ್ರೆ ಅನೇಕ ಕಡೆಗಳಲ್ಲಿ ವೀರೇಂದ್ರ ಪಪ್ಪಿಯವರು ಬಿಸ್ನೆಸ್ ಅನ್ನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಹೀಗಾಗಿ ಅವರಿಗೆ ಸಂಬಂಧಪಟ್ಟವರು ಮತ್ತು ಅವರಿಗೆ ಆಪ್ತರಲ್ಲಿ ಯಾರಿದ್ದಾರೆ ಮತ್ತು ಅವರ ಬಿಸ್ನೆಸ್ ನಲ್ಲಿ ಯಾರೆಲ್ಲ ಪಾರ್ಟ್ನರ್ಸ್ ಆಗಿದ್ದಾರೆ ಮತ್ತು ಅವರ ಬಿಸ್ನೆಸ್ ಗೆ ಯಾರೆಲ್ಲ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ, ಅವ್ರು ಯಾರು ಮತ್ತು ಅವರ ಹಿನ್ನೆಲೆ ಏನು ಮತ್ತು ಅವರ ಅಕೌಂಟ್ಗಳಿಂದ ಏನಾದ್ರೂ ಕೂಡ ಹಣ ವರ್ಗಾವಣೆ ಆಯ್ತಾ ಅನ್ನೋದು ಆಂಗಲ್ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನಾದ್ರೂ ಕೂಡ ವಿದೇಶಕ್ಕೆ ಆಗಿರಬಹುದು ಮತ್ತು ಬೇರೆ ಕಂಪನಿಗಳಿಗೆ ದಾಖಲೆ ಇಲ್ಲದೆ ಹಣವನ್ನ ವರ್ಗಾವಣೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ತೆರನಾದ ಆರೋಪವನ್ನು ಕೂಡ ಎದುರಿಸಬೇಕಾಗುತ್ತೆ ಮತ್ತು ಅಪರಾಧ ಕೂಡ ಆಗುತ್ತದೆ. ಹೀಗಾಗಿನೇ ಅಧಿಕಾರಿಗಳು ಇಲ್ಲಿರುವಂತಹ ದಾಖಲೆಗಳಾಗಿರಬಹುದು
ಮತ್ತು ಕಡತಗಳಾಗಿರ್ಬೋದು ಮತ್ತು ಹಣದ ವ್ಯವಹಾರ ಆಗಿರ್ಬೋದು ಮತ್ತು ಕಂಪನಿಯಲ್ಲಿ ನಡೆದಿರುವಂತಹ ಬಿಸ್ನೆಸ್ ಗಳ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಅವರಿಗೆ ನೋಟಿಸ್ ಅನ್ನ ಕೊಡೋದಾಗಿರ್ಬಹುದು ಮತ್ತು ಅವರಿಗೆ ಸಂಬಂಧಪಟ್ಟವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಒಟ್ಟಾರೆಯಾಗಿ ಬೆಳಗ್ಗೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಹಾಗೂ ಕಚೇರಿಗಳೇನಿದೆ ಅಲ್ಲೆಲ್ಲವೂ ಕೂಡ ತಲಾಶ್ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಇದಕ್ಕೆ ಏನಾದ್ರೂ ಸಂಬಂಧ ಅಕ್ರಮವಾಗಿ ಮನಿ ಲ್ಯಾಂಡ್ರಿಂಗ್ ಆಗಿದ್ದಂತಹ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದ ಆರೋಪವನ್ನು ಕೂಡ ಎದುರಿಸಬೇಕಾಗಿದೆ. ಈ ಹಿಂದೆನೂ ಕೂಡ ಅನೇಕರಿಗೆ ಶಾಕ್ ಕೊಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ ಶಾಸಕರಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು ಮತ್ತೆ ಅವರ ಸಂಬಂಧಪಟ್ಟ ಕಚೇರಿಗಳು ಮತ್ತು ಮನೆ ಹಾಗೂ ಏನೇನು ಕಂಪನಿಗಳೇನಿದೆ ಅದರ ಸಂಪೂರ್ಣ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಮತ್ತು ಬ್ಯಾಂಕ್ ಖಾತೆಗಳ ವ್ಯವಹಾರ ಏನಿದೆ ವೀರೇಂದ್ರ ಪಪ್ಪಿ ಅವರ ಒಂದು ಬ್ಯಾಂಕ್ ಖಾತೆ ಆಗಿರಬಹುದು, ಅದೇ ರೀತಿಯಾಗಿ ಅವರ ಕಂಪನಿಗಳ ಬ್ಯಾಂಕ್ ಖಾತೆ ಆಗಿರಬಹುದು ಮತ್ತು ಅವರಿಗೆ ಸಂಬಂಧಪಟ್ಟವರ ಬ್ಯಾಂಕ್ ಖಾತೆ ಆಗಿರಬಹುದು, ನಿರಂತರವಾಗಿ ಅವ್ರ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅವ್ರಿಗೂ ಕೂಡ ಅವರ ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಚಾರಣೆಗೆ ಕರೆಸುವಂತಹ ಕೆಲಸವನ್ನ ಇಡೀ ಅಧಿಕಾರಿಗಳು ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ವೀರೇಂದ್ರ ಪಪ್ಪಿ ಅವರ ಒಂದು ಸಂಪೂರ್ಣ ವ್ಯವಹಾರ ಏನಿದೆ ಅದರಲ್ಲಿ ಏನಾದ್ರೂ ಕೂಡ ಕ್ರಮಬದ್ಧವಾಗಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಅಕ್ರಮ ನಡೆಯದಿದ್ದಂತಹ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಆದ್ರೆ ಏನಾದ್ರೂ ಕೂಡ ಆರೋಪಗಳು ಮತ್ತು ಸಾಬೀತಾದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಚಿತ್ರದುರ್ಗ ಕೈ ಶಾಸಕ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಚಳ್ಳಕೆರೆ ಪಟ್ಟಣದಲ್ಲಿರುವಂತಹ 4 ಮನೆಗಳ ಮೇಲೆಯೂ ಕೂಡ ರೇಡ್ ಮಾಡಲಾಗಿದೆ. ಅಧಿಕಾರಿಗಳಿಂದ ವೀರೇಂದ್ರ ಹಾಗೆ ಇವರ ಸಹೋದರರ ಮನೆಯಲ್ಲಿ ತೀವ್ರ ಶೋಧ ಮುಂದುವರಿತಾ ಇದೆ. ಕೆಸಿ ನಾಗರಾಜ್ ಹಾಗೆ ಕೆಸಿ ತಿಪ್ಪೇಸ್ವಾಮಿ ಇವರ ಮನೆಗಳ ಮೇಲೆಯೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಶಾಸಕರಂತೆ ಬಿಂಬಿಸಿಕೊಂಡು ಓಡಾಡುವಂತಹ ಪಪ್ಪಿ ಅಣ್ಣ ನಾಗರಾಜ್ ಹಾಗೆ ಜಿಲ್ಲಾ ಪಂಚಾಯತ್ ಕೆಡಿಪಿ ಸದಸ್ಯರಾದಂತಹ ಕೆಸಿ ನಾಗರಾಜ್ಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಬಿಸ್ನೆಸ್ ಮ್ಯಾನ್ ತಿಪ್ಪೇಸ್ವಾಮಿ ಮನೆಯಲ್ಲೂ ಕೂಡ ತೀವ್ರ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಶಾಸಕರ ಮನೆಯನ್ನ ಇಡಿ ಅಧಿಕಾರಿಗಳ ತಂಡ ಸದ್ಯಕ್ಕೆ ತನಿಖೆ ಮುಂದುವರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಒಂದು ಕಡೆ ಚಿತ್ರದುರ್ಗ ಕೈ ಶಾಸಕರಾದ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ಇಡಿ ದಾಳಿಯನ್ನ ನಡೆಸ್ತಾ ಇದ್ರೆ ಅಧಿಕಾರಿಗಳಿಂದ ವೀರೇಂದ್ರ ಜೊತೆಗೆ ಇವರ ಸಹೋದರರ ಮನೆಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ, ಅಂದ್ರೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕೆಸಿ ನಾಗರಾಜ್ ಹಾಗೆ ಕೆಸಿ ತಿಪ್ಪೇಸ್ವಾಮಿ ಇವರ ಸಹೋದರರು ಇವರಿಬ್ಬರ ಮನೆಗಳ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಇನ್ನು ಪಪ್ಪಿ ಅಣ್ಣ ನಾಗರಾಜ್ ಇವರು ತಾನು ಶಾಸಕರಂತೆ ಬಿಂಬಿಸಿಕೊಂಡು ಓಡಾಟವನ್ನ ಮಾಡ್ತಾ ಇದ್ರಂತೆ. ಜಿಲ್ಲಾ ಪಂಚಾಯತ್ ಕೆಡಿಪಿ ಸದಸ್ಯರಾಗಿರುವಂತಹ ಕೆಸಿ ನಾಗರಾಜ್ ಇವರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಿಸ್ನೆಸ್ ಮ್ಯಾನ್ ತಿಪ್ಪೇಸ್ವಾಮಿ ಇವರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕರ ಮನೆಯನ್ನ ಇಡಿ ಅಧಿಕಾರಿಗಳ ತಂಡ ನಡೆಸ್ತಾ ಇದೆ. ಒಂದು ಕಡೆ ಶಾಸಕರ ನಿವಾಸಗಳು ಜೊತೆಗೆ ಸಂಬಂಧಪಟ್ಟಂತಹ ಕಂಪನಿಗಳು ಯಾವುದಿತ್ತು, ಕಚೇರಿಗಳು ಯಾವುದಿತ್ತು, ಆ ಎಲ್ಲ ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು, ದಾಳಿಯನ್ನ ನಡೆಸಿ ಶೋಧ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಕಾರ ನಗರದಲ್ಲಿರುವಂತಹ ಇವರ ನಿವಾಸದ ಮೇಲೆಯೂ ಕೂಡ ದಾಳಿ ಮಾಡಲಾಗಿದೆ. ಇನ್ನು ವಸಂತ ನಗರದ ಖಾಸಗಿ ಅಪಾರ್ಟ್ಮೆಂಟ್ ಏನಿತ್ತು ಅಲ್ಲಿಯೂ ಕೂಡ ಶೋಧ ಮಾಡಲಾಗ್ತಾ ಇದೆ. ದಾಳಿ ನಡೆಸಿ ಸದ್ಯ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕ ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡ್ರಿಂಗ್ ಆರೋಪ ಕೇಳಿಬಂದಿತ್ತು. ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ಇಡಿ ಅಧಿಕಾರಿಗಳು ದೆಹಲಿಯಿಂದ ತಂಡಗಳಾಗಿ ಬಂದು ವಿವಿಧೆಡೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿಸೋರ್ಸ್ ಕಂಪನಿ ಹಾಗೆ ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಪಪ್ಪಿ ಬೇರ್ ಬಾಕ್ಸ್ ಕಚೇರಿಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗ ಹಾಗೂ ಚಳ್ಳಕೆರೆಯಲ್ಲಿ ಗೇಮಿಂಗ್ ಆಪ್ ಸಂಬಂಧ ದೂರು ದಾಖಲಾಗಿತ್ತು.
ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಇನ್ನು ಚಿತ್ರದುರ್ಗ ಕೈ ಶಾಸಕ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ ದಾಳಿ ನಡೆಸಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಎಲ್ಲೆಲ್ಲಿ ದಾಳಿಯನ್ನ ಮಾಡಲಾಗ್ತಾ ಇದೆ, ಜೊತೆಗೆ ಇವರ ಸಹೋದರರ ಮನೆಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಏನಿದೆ ಸದ್ಯದ ಅಪ್ಡೇಟ್ಸ್? ಇವ ಪ್ರಮುಖವಾಗಿ ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಇಡೀ ರಾಜ್ಯದ ಮಟ್ಟಿಗೆ ಕೆ.ಸಿ. ವೀರೇಂದ್ರ ಪಪ್ಪಿ ಅಂತಂದ್ರೆ ಒಂದು ವಿಶೇಷವಾದಂತ ಆ ವ್ಯಕ್ತಿ. ಅಂದ್ರೆ ಆ ರೀತಿಯ ಬ್ರಾಂಡೆಡ್ ಇರುವಂತ ಕೆ.ಸಿ. ವೀರೇಂದ್ರ ಪಪ್ಪಿ ಸನವ ಹೆಸರದ ಮೇಲೆ ಸಾಕಷ್ಟು ರೀತಿಯ ವಿವಿಧ ಬಗೆಯ ಬಿಸ್ನೆಸ್ ಗಳನ್ನ ಆರಂಭಿಸಿದ್ರು. ಒಂದು ಗೋವಾ ಇರಬಹುದು ಅಥವಾ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲೂ ಕೂಡ ಅವರು ಅಂದರ್ ಬಹಾರ್ ಮತ್ತು ವಿಶೇಷವಾಗಿ ಕೆಸಿನಗಳನ್ನ ನಡೆಸುವ ಮೂಲಕ ಸಾಕಷ್ಟು ಹಣಗಳನ್ನ ಗಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು 20ಕ್ಕೂ ಹೆಚ್ಚು ಬಿಸ್ನೆಸ್ ಗಳನ್ನ ಪಪ್ಪಿ ಸಣ್ಣ ಹೆಸರ ಮೇಲೆ ಮಾಡ್ತಿರೋಂಥದ್ದು ಮತ್ತು ಅವ್ರ ತಾಯಿ ಹೆಸರ ಮೇಲೆ ಮತ್ತು ವಿವಿಧ ಹೆಸರುಗಳ ಮೇಲೆ ಅವ್ರು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತ 4 ಮನೆಗಳಿಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಬೆಳಗ್ಗೆ ದಾಳಿ ಮಾಡಿರುವಂತ ಇಡಿ ಅಧಿಕಾರಿಗಳು ಸಂಪೂರ್ಣ ತಲಾಶನ ಮಾಡ್ತಿದ್ದಾರೆ, ಸಮಗ್ರವಾದಂತ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪ್ರಮುಖವಾಗಿ ಪಪ್ಪಿ ಅವರ ಹೆಸರಿನ ಮೇಲೆ ಇರುವಂತ ಬ್ಯಾಂಕ್ ಅಕೌಂಟ್ಗಳಿರ್ಬೋದು ಮತ್ತು ಪಪ್ಪಿ ಅವರ ಸಹೋದರ ಕೆ.ಸಿ. ವೀರೇಂದ್ರ ಅವರ ಸಹೋದರ ಕೆ.ಸಿ. ನಾಗರಾಜ್ ಮತ್ತು ಕೆ.ಸಿ. ತಿಪ್ಪೇಸ್ವಾಮಿ ಮತ್ತು ಅವರ ಮಾವ ಇನ್ನೊಬ್ಬ ತಿಪ್ಪೇಸ್ವಾಮಿ ಅವರ 4 ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಒಂದು ನಮಗೆ ಮಾಹಿತಿ ಪ್ರಕಾರ ಕೆ.ಸಿ. ವೀರೇಂದ್ರ ಪಪ್ಪಿರವರ 17 ಸ್ಥಳಗಳಿಗೆ ದಾಳಿ ಮಾಡಿರುವಂತ ಅಧಿಕಾರಿಗಳು ಚಿತ್ರದುರ್ಗ ಸೇರಿದಂತೆ ಬೆಂಗಳೂರಿನ ಅವರ ಸ್ವಂತ ಮನೆಗಳು ಮತ್ತು ಅಲ್ಲಿರುವಂತಹ ಬಿಸ್ನೆಸ್ ಅಪಾರ್ಟ್ಮೆಂಟ್ಗಳು ಮತ್ತು ಬಿಸ್ನೆಸ್ ಮಾಡ್ತಿರುವಂತ ಕೇಂದ್ರಗಳಿಗೆ ಕೂಡ ದಾಳಿ ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಗೋಲ್ಡ್ ಮೈನಿಂಗು ಮತ್ತು ಬೇರೆ ಬೇರೆ ಕೆಲಸಗಳು ಮತ್ತು ವಿಶೇಷವಾಗಿ ಬಡ್ಡಿ ಕೊಡುವುದಿರಬಹುದು. ಇನ್ನು ಹೆಚ್ಚಿನದಾಗಿ ಅಂತಂದ್ರೆ ಗೇಮಿಂಗು ಅಂದ್ರೆ ಆನ್ಲೈನ್ ಗೇಮಿಂಗ್ ಅಲ್ಲಿ ಅತ್ಯಂತ ಚಾಣಾಕ್ಷರದಿಂದ ಕೆಲಸ ಮಾಡ್ತಿರುವಂತ ಕೆ.ಸಿ. ವೀರೇಂದ್ರ ಪಪ್ಪಿ ಶಾಸಕರ ಆಗುವ ಮುನ್ನ ಅನೇಕ ಬಿಸ್ನೆಸ್ ಗಳನ್ನ ಮಾಡ್ತಾ ಬಂದಿದ್ರು. ಅಷ್ಟೇ ಅಲ್ಲ, ಇಡೀ ದಾಳಿ ಅವರಿಗೆ ಹೊಸತೇನೂ ಅಲ್ಲ. ಈ ಹಿಂದೆ ಒಂದು ಪ್ರಮುಖವಾದಂತ ದಾಳಿ ಆಗಿತ್ತು. ಅಂದ್ರೆ ಬಾತ್ರೂಮ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಮತ್ತು ಗೋಲ್ಡ್ ಸಿಕ್ಕಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಡೀ ರಾಜ್ಯದ ಒಂದು ತಲ್ಲಣವಾಗಿರುವಂತ ಒಂದು ಸಂಗತಿ ಏನಂತಾರೆ, ಇಡಿ ಅಧಿಕಾರಿಗಳು ಕಳೆದ ಬಾರಿ ಒಂದು 2-3 ವರ್ಷಗಳ ಹಿಂಭಾಗ ಬಂದು ಅವರ ಬಾತ್ರೂಮ್ ಅನ್ನ ತಲಾಶ್ ಮಾಡಿದಾಗ, ಸರ್ಚ್ ಮಾಡಿದಾಗ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೆಜಿ ಗಟ್ಟಲೆ ಚಿನ್ನ, ಬೆಳ್ಳಿ ಮತ್ತು ಬಂಗಾರದ ಕಾಯಿನ್ಸ್ ಗಳು ಮತ್ತು ಬಂಗಾರದ ಬಿಸ್ಕೆಟ್ ಗಳು ಕೂಡ ಸಿಕ್ಕಿದ್ದು. ಅಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಕೂಡ ಸಿಕ್ಕಿತ್ತು. ಅದನ್ನ ಅವ್ರು ಮತ್ತೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳಿಗೆ ದಾಖಲೆಗಳನ್ನ ಕೊಟ್ಟು ಅದನ್ನ ಸರಿಪಡಿಸ್ಕೊಂಡ್ರು ಅನ್ನೋ ಮಾಹಿತಿ. ಆದ್ರೆ ಒಂದು ಸ್ಪಷ್ಟ ಇಡಿ ಅಧಿಕಾರಿಗಳು ಯಾವಾಗಲೂ ಕೆ.ಸಿ. ವೀರೇಂದ್ರ ಪಪ್ಪಿರವರ ಮೇಲೆ ಒಂದು ಕಣ್ಣಿಟ್ಟಿದ್ರು. ಯಾಕೆ ಅಂದ್ರೆ ಆದಾಯಕ್ಕೂ ಮೀರಿದಂತ ಆದಾಯ ಅವ್ರಿಗೆ ಬರ್ತಾ ಇತ್ತು. ಸೊ ಹಾಗಾಗಿ ಒಂದು ನಿರೀಕ್ಷೆ, ಬಿಸ್ನೆಸ್ ಅಂದ್ರೆ ಒಂದು ಆದಾಯ ಇರುತ್ತೆ. ಆದ್ರೆ ಕರ್ನಾಟಕ ಸೇರಿದಂತೆ ಕರ್ನಾಟಕ, ಗೋವಾ, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಇತ್ತೀಚೆಗೆ ದುಬೈಯಲ್ಲೂ ಕೂಡ ವಿವಿಧ ಬಗೆಯ ಬಿಸ್ನೆಸ್ ಗಳನ್ನ ಪಪ್ಪಿ ಅವರು ಮಾಡ್ತಿರೋದು. ಪಪ್ಪೀಸ್ ಅನ್ನುವ ಹೆಸರಿನ ಮೇಲೆನೆ ಚಿತ್ರದುರ್ಗದಲ್ಲಿ ಕೂಡ ವಿವಿಧ ಕಡೆ ಕೆಲಸಗಳನ್ನು ಮಾಡ್ತಿರೋಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಅವರ ಮನೆ ಇರಬಹುದು ಮತ್ತು ಸಹಕಾರ ನಗರದಲ್ಲಿರುವಂತಹ ಮನೆ ಇರಬಹುದು ಮತ್ತು ಬಿಸ್ನೆಸ್ ಅಪಾರ್ಟ್ಮೆಂಟ್ಗಳು ಮತ್ತು ವಿಶೇಷವಾಗಿ ಕೆ.ಸಿ. ವೀರೇಂದ್ರ ಪಪ್ಪಿರವರು ಶಾಸಕರಾದ ನಂತರ ಅವರ ಪಟಲ ಮೇಲಿದೆ ಆ ಶಿಷ್ಯ ಕೋಟಿ ಬಳಗ. ಆ ಶಿಷ್ಯರನ್ನ ಹೆಸರುಗಳ ಮೇಲೆ ವಿವಿಧ ಬಿಸ್ನೆಸ್ ಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿ. ಅಂದ್ರೆ ಒಂದು ಶಾಸಕರಾದ ಮೇಲೆ ಅವರು ಬಿಸ್ನೆಸ್ ಗಳೇನೋ ಗಮನ ಬಿಟ್ಟಿಲ್ಲ ಅಂತಲ್ಲ, ಶಾಸಕರಿಗಿಂತ ಹೆಚ್ಚಿನದಾಗಿ ಬಿಸ್ನೆಸ್ ಗಳನ್ನೇ ಗಮನ ಹರಿಸ್ತಾ ಇದ್ದಾರೆ ಅನ್ನೋದು ಸಹಜ. ಯಾಕೆಂದ್ರೆ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಬಂದಿರೋದ್ರಿಂದ. ಹಾಗಾಗಿ ಇವತ್ತು ಆಗಿರುವಂತ ದಾಳಿ ಒಂದು ವಿಶೇಷ ದಾಳಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ 17 ಕಡೆ ದಾಳಿ ಆಗಿದೆ ಅಂದ್ರೆ ಆ ವ್ಯಕ್ತಿಯ ಪ್ರಭಾವ ಹೆಂಗಿರ್ಬೋದು, ಆ ವ್ಯಕ್ತಿಯ ಆರ್ಥಿಕ ಗುಣ ಹೆಂಗಿರ್ಬೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಧಿವೇಶನದಲ್ಲಿ ಒಂದು ಆನ್ಲೈನ್ ಗೇಮಿಂಗ್ ಸಂಬಂಧಪಟ್ಟಂತೆ ತಿದ್ದುಪಡಿ ಅಂತಂದು ಸಂಪೂರ್ಣ ಅದನ್ನ ರದ್ದು ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅಧಿವೇಶನದಲ್ಲಿ ಸ್ಪಷ್ಟಪಡಿಸಿರೋದು. ಆದ್ರೆ ಇವರ ಬಿಸ್ನೆಸ್ ಗಳು ಸಾಕಷ್ಟು 100ಕ್ಕೆ 80% ಬಿಸ್ನೆಸ್ ಗಳು ಪೂರ್ಣ ಆನ್ಲೈನ್ ಮತ್ತು ಗೇಮಿಂಗ್ ಬಿಸ್ನೆಸ್ ಗಳೇ ಇರೋದ್ರಿಂದ ಇದು ಇವರ ಮೇಲೆ ಬಹಳ ಹೊಡೆತವನ್ನು ಬೀಳುತ್ತೆ. ಅಷ್ಟೇ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಉದ್ದೇಶನೂ ಕೂಡ ಸ್ಪಷ್ಟವಿದೆ. ಹಾಗಾಗಿ ಕೆ.ಸಿ. ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ನ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೂಡ ಅವರು ಟಿಕೆಟ್ ತಗೊಂಡಿದ್ರು, ಜೆಡಿಎಸ್ ಪಕ್ಷದಲ್ಲೂ ಕೂಡ ಕೆಲಸ ಮಾಡ್ತಿದ್ರು. ಆದ್ರೆ ಟಿಕೆಟ್ ಸಿಗದೆ
ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಬಲವಾದ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಟಿಕೆಟ್ ತಗೊಂಡು ಗೆದ್ದಿರೋಂಥದ್ದು. ಅಷ್ಟೇ ಅಲ್ಲ, ಅಧಿಕಾರ ಬಂದ ನಂತರ ಆ ಸಚಿವರಾಗಿಯೂ ಕೂಡ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಆಯ್ತು ಬೆಳವಣಿಗೆ. ಜೊತೆಗೆ DK ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಗುರ್ಸ್ಕೊಂಡಿರೋಂಥದ್ದು. ಒಟ್ಟಾರೆ ಇಡಿ ಅವರ ತನಿಖೆಯ ನಂತರ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದ್ರೆ ಎಷ್ಟು ಆದಾಯ ಇದೆ, ಎಲ್ಲೆಲ್ಲಿ ಗೋಲ್ಡ್ ಇದೆ, ಕ್ಯಾಶ್ ಇದೆ ಮತ್ತು ದಾಖಲೆ ಪತ್ರಗಳು ಮತ್ತು ವಿಶೇಷವಾಗಿ ಬ್ಯಾಂಕ್ ಅಕೌಂಟ್ ಗಳನ್ನು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.